ಬಹಳಷ್ಟು ವರ್ಷ ಈ ಮಲೆನಾಡಿನ ಸಮಸ್ಯೆಗೋಸ್ಕರ ಪಾರ್ಲಿಮೆಂಟ್ನಲ್ಲಿ ಸರಿಯಾಗಿ ಚರ್ಚೆ ಮಾಡಲಿಕ್ಕೆ ಆಗಿಲ್ಲ. ಈ ಸಲನಾದರೂ ನಾವು ಚಿಕ್ಕಮಗಳೂರು ಮತ್ತು ಉಡುಪಿ ಕ್ಷೇತ್ರದಿಂದ ನಮ್ಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು, ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕನ್ನೋ ಒಂದೇ ಉದ್ದೇಶದಿಂದ ಸಂಘಟನೆ ಮಾಡೋದನ್ನ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಸಭೆ ಕರೆದಿದ್ದೇವೆ ವಿನ ಮತ್ತೆ ಯಾವ ಥರದ ಗೊಂದಲವೂ ಇಲ್ಲ. ಇದು ಎಲ್ಲರೂ ಸ್ಪಷ್ಟವಾಗಿರ್ಬೇಕು. ರಾಜೇಗೌಡರು ಬಂದರು ನಿನ್ನೆ ಬ್ಲಾಕ್ ಕಾಂಗ್ರೆಸ್ ಅದು ಎಲ್ಲರೂ ಕಾಂಗ್ರೆಸ್ ಅದರಲ್ಲೇನಿಲ್ಲ. ಆದರೆ ನಮ್ಮ ಪಕ್ಷದೊಳಗೆ ಒಂದು ಸ್ವಲ್ಪ ಗೊಂದಲ ಇದೆ, ಅದು ನಿವಾರಣೆ ಮಾಡ್ಕೊಳ್ಳೋದಂತ. ಯಾಕೆ ಈ ಥರ ಆಗ್ತಾ ಇದೆ, ನಿಮ್ಮ ಕಾರ್ಯಕರ್ತರ ಮುಂದೆ ವಿಚಾರವನ್ನು ಮಂಡಿಸಬೇಕಾದ ದೃಷ್ಟಿನ ಮಾತ್ರ ಇವತ್ತು ಸಭೆ ಕರೆದಿದೆ ವಿನ ಕಾಂಗ್ರೆಸ್ ಅಲ್ಲಿ ಯಾರಿಗೂ ಈ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೂ ಅಸಮಾಧಾನ ಇಲ್ಲ. ಇದು ಎಲ್ಲರಿಗೂ ಕ್ಲಿಯರ್ ಆಗಿದೆ. ಯಾಕಂದ್ರೆ ಹೊರಗಡೆ ತುಂಬಾ ಜನ ಕೇಳ್ತಾರೆ, ನಾವು ಕಾಂಗ್ರೆಸ್ನ ಭಿನ್ನಮತಿ ಅಲ್ಲ, ನಾವೆಲ್ಲ ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿರುವಂಥವರೇ. ಇದು ಸ್ಪಷ್ಟವಾಗಿ ನಾವು ಹೇಳಿಕೆ ಬಯಸ್ತೇವೆ. ಆದರೆ ಹಿಂದೆ ಚುನಾವಣೆ ಆಗಂತ ಸಂದರ್ಭದಲ್ಲಿ, ಹಿಂದೆ ರಾಜೇಗೌಡರು ಚುನಾವಣೆ ನಿಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿತ್ತು. ಆವಾಗ ಪಕ್ಷದ ಮುಖಂಡರಾದಂಥ ರಾಜೇಗೌಡರು, ಸುಧೀರ್ ಕುಮಾರ್, ಎಸ್ ವಿ ಮಂಜುನಾಥ್, ನಟರಾಜ್ ತುಂಬ ಇಂಥವರೆಲ್ಲ ಸೇರಿಕೊಂಡು ಕೆಲವು ಕಾರ್ಯಕರ್ತರ ಗೊಂದಲಕ್ಕೆ ಒಂದು ಮಾತುಕತೆ ಆಗಿದೆ. ಸುಧೀರ್ ಕುಮಾರ್ ಅಧ್ಯಕ್ಷ ಆಗಿದ್ದಾರೆ. ಅಸೆಂಬ್ಲಿ ಆದಮೇಲೆ ಸುಧೀರ್ ಕುಮಾರ್ ರಾಜೀನಾಮೆ ಕೊಟ್ಟಾದ್ಮೇಲೆ ಕುಡಿಗೆರೆ ವೀರನ್ನು ಅಧ್ಯಕ್ಷ ಮಾಡ್ತೀನಿ ಅಂತ ಸನ್ಮಾನ್ಯ ಶಾಸಕರ ನೇತೃತ್ವದಲ್ಲಿ ಶಾಸಕರನ್ನು ಹೇಳಿದರು. ಅದೇ ಪ್ರಕಾರ ಸುಧೀರ್ ಕುಮಾರ್ ಜನವರಿ 14ನೇ ತಾರೀಕು ರಾಜೀನಾಮೆ ಕೊಟ್ಟರು. ನಾವು ಶಾಸಕರಿಗೆ ಕೇಳಿದ್ರು, ಸ್ವಾಮಿ ಈ ಥರ ರಾಜೀನಾಮೆ ಕೊಟ್ಟಿದ್ದಾರೆ, ಆಯಿತು ಕಾರ್ಯ ಕೇಳಿ ಎಲ್ಲ ಅಭಿಪ್ರಾಯ ಕೇಳಿ ಮಾಡ್ತೀನಿ ಅಂತಂದು ಲಾಸ್ಟಿಗೂ ಮೊನ್ನೆ ಈ ತಿಂಗಳು 6ನೇ ತಾರೀಕು ನಾನು ರಾಜೇಗೌಡರು ಕೇಳಿದೆ, ಏನು ಸ್ವಾಮಿ ಯಾರನ್ನ ಅಧ್ಯಕ್ಷ ಮಾಡ್ತೀನಿ ಅಂತ. ಇಲ್ಲ ಕಾರ್ಯಕರ್ತನೆಲ್ಲ ಕೇಳಿ ಒಂದು ಅಭಿಪ್ರಾಯದಲ್ಲಿ ಮಾಡ್ತೀನಿ ಅಂತ. ಸರಿ ಆಯ್ತು ಬೇಡಿ ಅಂತೇಳಿ ನಾವು ಸುಮ್ಮನೆ ಇದ್ವಿ. ದಿಢೀರ್ನೆ ಎಲ್ಲ ವಾಟ್ಸಪ್ಪು ಅಲ್ಲಿ ಇದೆಲ್ಲ ಒಂದು ಹರಿದಾಡ್ತಾರೆ, ಬಾಳೆಮನೆ ನಟರಾಜು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅಂತ. ಆವಾಗ ನಾವೆಲ್ಲ ಸ್ನೇಹಿತರು ಕೂತು ಕೇಳಿದ್ರೆ ಯಾಕೆ ಹಿಂಗೆಲ್ಲ ಆಯ್ತು ಅಂತ. ನಮ್ಮೆಲ್ಲ ಅಭಿಪ್ರಾಯ, ಸುಮಾರು ಜನ ನಮ್ಮ ಕೊಪ್ಪ ತಾಲೂಕು ಬ್ಲಾಕಿಗೆ ಸ್ಪರ್ಧೆ ಮಾಡುವಂಥ ಆಕಾಂಕ್ಷಿಗಳಿದ್ದಾರೆ. ಆಕಾಂಕ್ಷಿಗಳಂದ್ರೆ ನಾವು ಪಕ್ಷದೊಳಗೆ ಆಕಾಂಕ್ಷಿ. ನಾವು ನನ್ನ ಶಾಸಕರಲ್ಲಿ ನಮ್ಮ ವಿನಂತಿ, ನಮಗೆ ನೀವು ಏನೂ ಮಾಡಬೇಡಿ, ನಮ್ಮನ್ನು ಮಾಡಬೇಡಿ, ಆದರೆ ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯ ತಗೊಂಡು ಒಬ್ಬರನ್ನ ಅಧ್ಯಕ್ಷನ ಆಯ್ಕೆ ಮಾಡಿ ಅಂತ ಹೇಳಿ ನಾವು ಒಂದೇ ಒಂದು ವಿನಂತಿ. ನಾನು ಮೊನ್ನೆ ಒಂದು ಸಭೆಯಲ್ಲಿ ಸಹ ಹೇಳಿದ್ದೀನಿ, ಒಂದು ವೇಳೆ ಯಾಕೆ ನಾನು ಈ ಮಾತು ಶಾಸಕರಿದ್ದಾಗ ಹೇಳಬೇಕಂದ್ರೆ, ಜನವರಿ 14ನೇ ತಾರೀಕು ಸುದೀರ್ ರಾಜೀನಾಮೆ ಕೊಟ್ಟು ಸುಮಾರು 2.5 ತಿಂಗಳಾದರೂ ಸಹ ಇವತ್ತಿನವರೆಗೆ ಅಧ್ಯಕ್ಷನ ಆಯ್ಕೆ ಮಾಡಿಲ್ಲ ಅಂದರೆ ಬಹುಶಃ ನಾನೇ ಇವರಿಗೆ ಎಡವಟ್ಟಾಗಲಾದ್ರೆ ಕಾರ್ಯಕರ್ತರ ಕಾಲ ಎಲ್ಲರ ಅಭಿಪ್ರಾಯ ನಾನೊಬ್ಬ ಆಕಾಂಕ್ಷಿ ಆಗಲ್ಲ, ಯಾರನ್ನೇ ಒಬ್ಬ ಅಧ್ಯಕ್ಷನ ಆಯ್ಕೆ ಮಾಡಿ ಅಂತಲೂ ಸಾಮಾನ್ಯ ಒಂದು ಸಭೆಯಲ್ಲಿ ಹೇಳಿದ್ದೀನಿ. ಇವತ್ತು ಸಹ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ನನ್ನಿಂದ ತೊಂದರೆ ಆಗೋದು ನಾನು ಮಾಡಬೇಡಿ, ನೀವು ಯಾರನ್ನ ಮಾಡಿ, ಆದರೆ ಪಕ್ಷದ ಕಾರ್ಯಕರ್ತನ ಕಂಡೇ ನೀವು ಮಾಡಬೇಕು ವಿನ ನೀವು ದಿಢೀರ್ನ ಮೇಲ್ಗಡೆ ಆಯ್ಕೆ ಮಾಡಿದ್ದೆ ಆದರೆ ನಾವು ವಿರೋಧವನ್ನು ಮಾಡ್ತೇವೆ. ಕಾಂಗ್ರೆಸ್ನ ಪ್ರಮುಖ ಮನೆ ಎದುರುಗಡೆ ನಾನು ಪ್ರತಿಭಟನೆ ಕೂರ್ಲಿಕ್ಕೂ ಸಹ ಸಿದ್ಧ ಇದ್ದೀನಿ ಅಂತ ಈ ನಾನೊಬ್ಬ ಅವರಿಗೆ ವಿರುದ್ಧವಾಗಿದ್ದೀನಿ. ನಾನು ಕಾಂಗ್ರೆಸ್ ವಿರುದ್ಧ ಅಲ್ಲ, ರಾಜೇಗೌಡರ ವಿರುದ್ಧ ಅಲ್ಲ. ಯಾಕೆಂದ್ರೆ ಈ ಮಾತು ನಾನು ಯಾಕೆ ಹೇಳ್ತೀನಿ ಅಂತ ನಮ್ಗೆ ನೋವಾಗಿಲ್ಲ. ಮೊನ್ನೆವರೆಗೂ ರಾಜೇಗೌಡರು ನಿಮಗೆ 95% ಹೇಳಿದ್ದಾರೆ, ಅಧ್ಯಕ್ಷ ಆಯ್ಕೆ ಮಾಡ್ತೀನಿ ಅಂತ ರಾಜೇಗೌಡರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ನಾನು ಈ ಮಾತನ್ನ ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ. ಇಲ್ಲಾಂದ್ರೆ ನಾವು ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿ ಆದ ಜಯಪ್ರಕಾಶ್ ಅಭ್ಯರ್ಥಿ ಘೋಷಣೆ ಆದರೆ ನಾವು ಅವ್ರಿಗೆ ವೋಟ್ ಹಾಕೋದಲ್ಲ, ಏನು ಕೆಲಸ ಮಾಡೋಕ್ಕೂ ಸಿದ್ಧ ಇದ್ದೀವಿ. ಆದರೆ ಈ ಹೋರಾಟ ಮಾತ್ರ ನಾವು ನಿಲ್ಲಿಸೋದಿಲ್ಲ. ನೀವು ಯಾವುದೇ ಸಭೆ ಬಂದರೆ ನಮಗೆ ನೀವು ನ್ಯಾಯವಾಗಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಮನವಿ ಮಾಡ್ತೀವಿ. ನಾವು ಹಕ್ಕಿನ ನಿಮ್ಗೆ ಕೇಳೋಕ್ಕೆ, ಯಾಕೆಂದ್ರೆ ನಾವು ಚುನಾವಣೆ ಟೈಮಲ್ಲಿ ನಿಮಗೆ ನಮ್ಮ ಶಕ್ತಿ ಮೇಲೆ ಕೆಲಸ ಮಾಡಿದ್ದೀವಿ. ಹಾಗಾಗಿ ನಿಮ್ಮ ಕೇಳಿ ನಮ್ಮ ಆವಾಜ್ ಕೇಳಲಿಕ್ಕೆ ನಮ್ಗೆ ಯಾವ ಥರದ ಹೆದರಿಕೆಯೂ ಇಲ್ಲ, ಅಂಜಿಕೆಯೂ ಇಲ್ಲ. ಕಾಂಗ್ರೆಸ್ ಪಕ್ಷದೊಳಗೆ ನಾವು ಹೋರಾಟ ಮಾಡೋಕ್ಕೆ ನಮ್ಗೆ ಯಾವ ಥರದ ಅಂಜಿಕೆಯೂ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ದಯವಿಟ್ಟು ನಮ್ಮ ಮನವಿ, ಯಾರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಇವತ್ತು ನಾವು ಬಹಳಷ್ಟು ಸಲ ಚುನಾವಣೆ ಆದಮೇಲೆ ಬಹುಶಃ ಕಾಂಗ್ರೆಸ್ಸಿನ ಒಂದು ಏನು ಇವತ್ತು ಗೊತ್ತಿಲ್ಲ. ಚುನಾವಣೆ ಹಾಕಿ 2-3 ತಿಂಗಳಿಗೆ ಕಾಂಗ್ರೆಸ್ ಲೀಡರ್ಗಳು ಕಣ್ಣಿಗೆ ಕಾಣ್ತೀವಿ. ನಾನು ಎಲ್ಲರಿಗೆಲ್ಲ ಹೇಳಿದೆ, ಕಾಂಗ್ರೆಸ್ ಆದ್ಮೇಲೆ ಒಂದು ಆತ್ಮಾವಲೋಕನ ಸಭೆ ಮಾಡೋಣ. ಯಾವ್ಯಾವ ಬೂತ್ನಲ್ಲಿ ಕಾಂಗ್ರೆಸ್ ಯಾಕೆ ವೀಕ್ ಆಗಿದೆ, ಒಬ್ಬ ಯಾಕೆ ಇದ್ದ ಅಂತ ಏನು ಚರ್ಚೆ ಮಾಡೋಣ. ಈ ಲೀಡರ್ಗಳು ಯಾವ್ದು ಎದುರುಗಡೆ ಬರೋದಿಲ್ಲ. ಯಾಕೆಂದ್ರೆ ಅವರ ಈ ಲೀಡರ್ ಅನ್ನೋದು ಯಾವ ಎಲೆಕ್ಷನ್ ಅಲ್ಲಿ ಥರ್ಡ್ ಪ್ಲೇಸ್ ಚರ್ಚೆ ಮಾಡೋಣ. ಥರ್ಡ್ ಪ್ಲೇಸ್ ಆದ ಕಾರಣ ಏನು, ಆ ಥರ್ಡ್ ಪ್ಲೇಸ್ ಮೇಲೆ ಇವತ್ತು ಕಾಂಗ್ರೆಸ್ ರಾಜ್ಯಗಳು ಜೊತೆ ಹಿಂದೆ ಬಂದಿದೆ. ನಾವು ದಯವಿಟ್ಟು ನಾನು ಹೇಳೋದು, ಪಕ್ಷದ ಯಾರು ನಿಷ್ಠಾವಂತಾಗಿ ನೋಡಿದ್ದಾರೆ, ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಅಧ್ಯಕ್ಷ ಮಾಡಿ. ಅದು ಒಬ್ಬ ಪ್ರತಿಷ್ಠಿತ ಯಾವುದೋ ಒಂದು ಪ್ರತಿಷ್ಠೆ ತೋರಿಸಿ ನಾನು ಅಧ್ಯಕ್ಷ ಆಗಬೇಕು, ನನ್ನ ಲೆಟ್ರೇಟ್ ನಮ್ಮ ಕುಟುಂಬದೊಳಗೆ ಇರಬೇಕು.